ಅದ್ಧೂರಿಯಾಗಿ ಪ್ರಾರಂಭವಾಗಲಿರುವ ಸ್ನೇಹ ಸಂಗಮ 2020 ಕಾರ್ಯಕ್ರಮದ ದಿವ್ಯ ಸನ್ನಿಧಿಯನ್ನ ಪರಮ ಪೂಜ್ಯ ಶ್ರೀ ಮಣಿಪ್ರ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲಕೆರೆ ವಹಿಸಿಕೊಳ್ಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆ.ಪಿ. ಪುತ್ತೂರಾಯರು ಪ್ರಾಧ್ಯಾಪಕರು ಹಾಗೂ ಖ್ಯಾತ ವಾಗ್ಮಿಗಳು ಬೆಂಗಳೂರು ಇವರು ಆಗಮಿಸಲಿದ್ದಾರೆ. ಹಾಗೆಯೇ ಮಾನ್ಯ ಶ್ರೀ ಎಸ್ ಹಿರೇಮಠ್ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ್ ಇವರು ಕೂಡ ಆಗಮಿಸಲಿದ್ದಾರೆ. ಈ ಒಂದು ಅದ್ದೂರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಡಾಕ್ಟರ್ ಶಾಂತಗೌಡ ಎ ಪಾಟೀಲ್ ಚೇರ್ಮನ್ನರು, ಆಡಳಿತ ಮಂಡಳಿ ಎಸ್.ಎ. ಪದವಿ ಪೂರ್ವ ಮಹಾವಿದ್ಯಾಲಯ ನರಗಲ್. ಹಾಗೆ ಜೊತೆಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನ ಶ್ರೀ ಎಂ.ಜಿ. ಸೋಮನಕಟ್ಟಿ ಪ್ರಧಾನ ಕಾರ್ಯದರ್ಶಿಗಳು ಎಸ್.ಎ.ವಿ.ವಿ.ಪಿ ಸಮಿತಿ ನರಗಲ್. ಹಾಗೆಯೇ ಶ್ರೀ ಎಸ್.ಸಿ. ಹಿರೇಮಠ್ ಆಡಳಿತಾಧಿಕಾರಿಗಳು ಎಸ್.ಎ.ವಿ.ವಿ.ಪಿ ಸಮಿತಿ ಇವರು ಕೂಡ ಆಗಮಿಸಲಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುವುದರಿಂದ ಎಲ್ಲ ವಿದ್ಯಾರ್ಥಿನಿಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳಲ್ಲಿ ಆಸೀನರಾಗಬೇಕು. ಈಗಾಗಲೇ ಸಿದ್ಧಗೊಂಡಿದ್ದಾವೆ. ನಿಮಗೋಸ್ಕರ ಶಾಂತವಾಗಿ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನ ವೀಕ್ಷಿಸಲು ಕೂಡಲೇ ಬನ್ನಿ, ಕಾರ್ಯಕ್ರಮವನ್ನ ಪ್ರಾರಂಭಗೊಳಿಸೋಣ. ನಿಮಗೋಸ್ಕರ ಸ್ನೇಹ ಸಂಗಮ 2020. Ah
ಪರಮ ಪೂಜ್ಯ ಶ್ರೀ ಮಾನ್ಯರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಶ್ರೀ ಅನುರಾಧೇಶ್ವರ ಸಂಸ್ಥಾನ ಪಾಲ್ಗೆ ಇನ್ನೇನು ಜಗದ್ಗುರು ಮಹಾಸನ್ನಿಧಿಯವರು ಕೆಲವೇ ದೇಶಗಳಲ್ಲಿ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿದ್ದಾರೆ. ಹಾಗೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಕೆ.ಪಿ. ಬಸವರಾಯರು ಪ್ರಾಧ್ಯಾಪಕರು ಹಾಗೂ ಖ್ಯಾತ ವಾಗ್ಮಿಗಳು ಬೆಂಗಳೂರು ಹಾಗೂ ಮಾನ್ಯ ಶ್ರೀ ಎಸ್ ಹಿರೇಮಠ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ ಇವರು ಕೂಡ ಈ ಒಂದು ಸುಂದರ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ನೇರ ಕೆಲವೇ ನಿಮಿಷಗಳಲ್ಲಿ ಆಗಮಿಸಲಿದ್ದಾರೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನ ನಮ್ಮ ಮಹಾವಿದ್ಯಾಲಯದ ಅಭಿನವ ಅನ್ನದಾನರ ಚರಣ ಕಮಲಗಳಿಗೆ ಶರಣೆಂದು ನಮ್ಮ ಮಹಾನ್ ಸಂಸ್ಥೆ ಇಂದು ಜಗದ್ವಿಖ್ಯಾತವಾಗಿರ್ತಕ್ಕಂಥ ಸಂಸ್ಥೆ ಬೆಳ್ಳಿ ಹಬ್ಬ, ಸುವರ್ಣ ಮಹೋತ್ಸವ, ಅಮೃತದ ಸಿಹಿಯನ್ನು ಕೂಡ ಕಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆ ಶಿಕ್ಷಣ ಸಂಸ್ಥೆ ಆ ದಿಸೆಯೊಳಗೆ ಬರೆದಂಥ ಈ ಸಂಸ್ಥೆಯ ಅಭ್ಯುದಯದ ಒಂದು ಗೀತೆ ಅಮೃತ ಸಿರಿ. ಸುರಿಯುತ್ತಿರುವುದು ಹರಿಯುತ್ತಿರುವುದು ಜ್ಞಾನರಸವಾಹಿನಿಯನು ಹರನ ಸ್ಥಾನ ಎನ್ನುವಂತಿದೆ ಅನ್ನದಾನರ ಸಂಸ್ಥೆಯು. ಸುರಿಯುತ್ತಿರುವುದು ಹರಿಯುತ್ತಿರುವುದು ಜ್ಞಾನರಸವಾಹಿನಿಯನು ಹರನ ಸ್ಥಾನ ಅನ್ನದಾನದ ಸಂಸ್ಥೆಯು ಅನ್ನದಾನದ ಅನ್ನದಾನ ವಿಜಯ ವಿದ್ಯಾ ಪ್ರಸಾರವೆಂಬ ನಾಮದೇ ಪ್ರಸಾರವೆಂಬ ನಾಮದೇ ಉಣ್ಣಬಡಿಸುವುದು ಎಂದು ಅನ್ನ ನಿತ್ಯನಿರಂತರ ಉಣ್ಣಬಡಿಸುವುದು ಎಂದು ಅನ್ನ ನಿತ್ಯನಿರಂತರ ವಿಜಯಮಾಂದಾಯ ಸರಿನಡಿಯಲಿ ವಿಜಯಮಾಂದಾಯ ಸರಿನಡಿಯಲಿ ಇರುವುದೇನೋ ಅನ್ನದಾನ ವಿಜಯ ಗಜಲು ವಿಶ್ವಗಣದ ಕುಮಾರಿ
ಶ್ರೀ ಅನ್ನದಾನ ನಿರಂತರ ಜ್ಞಾನ ವಿರಾಗಿ ಮಲ್ಲನಾಯರ ಹಠಯೋಗಿ ನಿರಂಜನ ಜ್ಞಾನ ವಿರಾಗಿ ಮಲ್ಲನಾಯರ ಹಠಯೋಗಿ ನಿರಂಜನ ಹೆಸರಿನಡಿಯಲ್ಲಿ ಸಾಗಿಕೊಂಡು ಹೆಸರಿನಡಿಯಲ್ಲಿ ಸಾಗಿಕೊಂಡು ಅಂದು ಇಂದಿನ ತನಕವು ಅಂದು ಇಂದಿನ ತನಕವು ಬಸವದಾಸೋಹಂ ಪಾವೋ ಅಹಂ ಪಾವನವಿಲ್ಲನು ಬಸವದಾಸೋಹಂ ಪಾವೋ ಅಹಂ ಪಾವನವಿಲ್ಲನು ಸುರಿಯುತ್ತಿರುವುದು ಹರಿಯುತ್ತಿರುವುದು ಜ್ಞಾನರಸವಾಹಿನಿಯನು ಹಳ್ಳಿ ಮಕ್ಕಳಿಗೊಳ್ಳೆ ಶಿಕ್ಷಣ ದೊರೆಯಬೇಕೆಂಬಾಸೆಯು ಹಳ್ಳಿ ಮಕ್ಕಳಿಗೊಳ್ಳೆ ಶಿಕ್ಷಣ ದೊರೆಯಬೇಕೆಂಬಾಸೆಯು ಫಲಿತವಾಗಿ ಇಂದು ತನಕವು ಫಲಿತವಾಗಿ ಇಂದು ತನಕವು ಒಂದು ಶಾಲೆಯಿಂದ ಬೆಳೆದವು ಒಂದು ಶಾಲೆಯಿಂದ ಬೆಳೆದವು ಹಲವು ಶಾಲೆಗಳಂದದೆ ಹಲವು ಶಾಲೆಗಳಂದದೆ ಬೆಳ್ಳಿ ಹಬ್ಬದ ಬೆಳಕ ತೋರು ತಂದೆ ಸಾಗುತ್ತದೆ ಬೆಳ್ಳಿ ಹಬ್ಬದ ಬೆಳಕ ತೋರು ತಂದೆ ಸಾಗುತ್ತದೆ ಸುರಿಯುತ್ತಿರುವುದು ಹರಿಯುತ್ತಿರುವುದು ಜ್ಞಾನರಸವಾಹಿನಿಯನು ಸ್ವರ್ಣಗಿರಿಯನ್ನೇರಿ ನಿಂತಿವೆ ತುಂಬು ಹೊಳಪಿನಲ್ಲಿ ಸ್ವರ್ಣಗಿರಿಯನ್ನೇರಿ ನಿಂತಿವೆ ತುಂಬು ಹೊಳಪಿನಲ್ಲಿ ವರ್ಣ ಸಾಲು ವರ್ಣಿಸಲು ಅಳವಲ್ಲ ಎಂದ ಹಾಲಲು ವರ್ಣ ಸಾಲು ವರ್ಣಿಸಲು ಅಳವಲ್ಲ ಎಂದ ಹಾಲಲು ಬಯಲಸೀಮೆಯ ಬರದ ನಾಡಿ ಕಾಮಧೇನುವೆಯಾಗಿದೆ ಬಯಲಸೀಮೆಯ ಬರದ ನಾಡಿ ಕಾಮಧೇನುವೆಯಾಗಿದೆ ಅಮೃತದ ಸಜ್ಜಿಗೆ ನೀಡುತ್ತ ಗಗನದೆತ್ತರಕ್ಕೆ ಚಾಚಿದೆ ಅಮೃತದ ಸಜ್ಜಿಗೆ ನೀಡುತ್ತ ಗಗನದೆತ್ತರಕ್ಕೆ ಚಾಚಿದೆ ಸುರಿಯುತ್ತಿರುವುದು ಹರಿಯುತ್ತಿರುವುದು ಜ್ಞಾನರಸವಾಹಿನಿಯನು ಇನ್ನೇನು ನಮ್ಮ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ನೆರೆಗಲ್ ವಾರ್ಷಿಕ ಸ್ನೇಹ ಸಮ್ಮೇಳನ 2020 ಈ ಒಂದು ಸುಂದರ ಶುಭ ಮುಂಜಾನೆಯ ಸಮಾರಂಭವನ್ನ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯ ಪರಮ ಪೂಜ್ಯ ಶ್ರೀ ಮನ್ಯರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠ ಹಾಲ್ಕೆರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಸಮಾರಂಭಕ್ಕೆ ಆಗಮಿಸಲಿದ್ದಾರೆ. ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ KP ಪುತ್ತೂರಾಯರು ಪ್ರಾಧ್ಯಾಪಕರು ಹಾಗೂ ಖ್ಯಾತ ವಾಗ್ಮಿಗಳು ಬೆಂಗಳೂರು ಇವರು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸಿದ್ದಾರೆ. ಈ ಸಮಾರಂಭದ ಪ್ರಾರಂಭಗೊಳ್ಳುವುದಕ್ಕಿಂತ ಮುಂಚಿತವಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ಭಾನುವಾರದ ಸರಣಿ ಪರೀಕ್ಷೆಯಲ್ಲಿ ಮತ್ತು ದ್ವಿತೀಯ ಪೂರ್ವಸಿದ್ಧತಾ ಪರೀಕ್ಷೆಯ ಒಳಗ 85% ಹೆಚ್ಚು ಅಂಕಗಳನ್ನು ಗಳಿಸಿ ಪ್ರತಿಶತ ಪ್ರಶಸ್ತಿ ಸಹಿತ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರ ಹಾಗೂ ನಗದು ಪುರಸ್ಕಾರ ಸಮಾರಂಭ ಪಾಲ್ಗೊಳ್ತಾ ಇದೆ. ಅದಕ್ಕಿಂತ ಪೂರ್ವದೊಳಗ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಅಲಂಕರಿಸಿಕೊಳ್ಳಲಿರುವಂತಹ ಶ್ರೀ ಡಾಕ್ಟರ್ ಶಾಂತಗೌಡ ಎ ಪಾಟೀಲ್ ಸರ್ ಅವರು ಚೇರ್ಮನ್ರು ಆಡಳಿತ ಮಂಡಳಿ SC ಪದವಿ ಪೂರ್ವ ಮಹಾವಿದ್ಯಾಲಯ ನೆರೆಗಲ್
ಇವರು ವೇದಿಕೆಯನ್ನು ಅಲಂಕರಿಸ್ಕೋಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಶಾಂತಗೌಡ ಎ ಪಾಟೀಲ್ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಅವರನ್ನ ಈ ವೇದಿಕೆಯಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೂ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತ ಶ್ರೀ ಎಸ್ ಡಿ ಹಿರೇಮಠ್ ಸರ್, ಆಡಳಿತಾಧಿಕಾರಿಗಳು, SAVVP ಸಮಿತಿ ನರೇಗಲ್, ಎಸ್ ಟಿ ಹಿರೇಮಠ್ ಸಾಹೇಬರು ಕೂಡ ಈ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಮಹಾವಿದ್ಯಾಲಯಕ್ಕೆ ಉಪನಿರ್ದೇಶಕರು ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಗದಗ ಮಾನ್ಯ ಶ್ರೀ SS ಹಿರೇಮಠ್ ಸಾಹೇಬರು ಕೂಡ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಕೂಡ ಈ ಸುಂದರ ಸಮಾರಂಭಕ್ಕೆ ಗೌರವಪೂರ್ವಕವಾಗಿ ನಾವು ಸ್ವಾಗತವನ್ನು ಮಾಡಿಕೊಳ್ಳೋಣ. ಜೋರಾದ ವಿದ್ಯಾರ್ಥಿಗಳು ಚಪ್ಪಾಳೆಯನ್ನು ತಟ್ಟುವುದರ ಮೂಲಕವಾಗಿ ಈ ಸುಂದರ ಸಮಾರಂಭದೊಳಗ ಅವರನ್ನು ಕೂಡ ಈ ವೇದಿಕೆಯ ಮೇಲೆ ಗೌರವಪೂರ್ವಕವಾಗಿ ಅವರನ್ನು ಕೂಡ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂಥ ಡಾಕ್ಟರ್ KP ಪುತ್ತೂರಾಯರು ಕೂಡ ಪ್ರಾಧ್ಯಾಪಕರು ಹಾಗೂ ಖ್ಯಾತ ವಾಗ್ಮಿಗಳು ಬೆಂಗಳೂರು, ಇವರು ಕೂಡ ಈ ಒಂದು ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತವನ್ನು ವೇದಿಕೆಗೆ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಈ ಸಮಾರಂಭದ ಉಪಸ್ಥಿತರಾಗಿ ಶ್ರೀ MG ಸೋಮನಕಟ್ಟಿ, ಪ್ರಧಾನ ಕಾರ್ಯದರ್ಶಿಗಳು, SAVVP ಸಮಿತಿ ನರೇಗಲ್, ಇವರು ಕೂಡ ವೇದಿಕೆ ಒಳಗ ನಮ್ಮೆಲ್ಲ ಅನಂತೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಕುಟುಂಬ ಬಳಗದವರಿಂದ ಅವರನ್ನು ಕೂಡ ಗೌರವಪೂರ್ವಕವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆಯ ಮೂಲಕ ಅವರನ್ನ ಸ್ವಾಗತಿಸಿಕೊಳ್ಳೋಣ. ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಮನುಷ್ಯ ಒಳ್ಳೆಯ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ, ಸತತ ಪರಿಶ್ರಮ ಇದ್ರೆ ಮನುಷ್ಯ ಬೇಕಾದೆಲ್ಲವುಗಳನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನೋದಕ್ಕ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳು ಸತತ ಪರಿಶ್ರಮದಿಂದ, ಪ್ರಾಮಾಣಿಕತೆಯಿಂದ ಒಳ್ಳೆ ಪ್ರಶಸ್ತಿ ಸಹಿತ ಪ್ರಥಮ ಶ್ರೇಣಿ ಒಳಗೆ ಪಾಸ್ ಆಗಿದ್ದಾರೆ. ಅಂತವರಿಗೆ ಒಳ್ಳೆ ಪುರಸ್ಕಾರಗಳನ್ನು ಮಾಡುವಂಥದ್ದು ನಮ್ಮ ಮಹಾವಿದ್ಯಾಲಯದ ಒಂದು ಪೂರ್ವಕಾಲದಿಂದಲೂ ಕೂಡ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿ. ಮಹಾವಿದ್ಯಾಲಯದ ಪ್ರಾಚಾರ್ಯರು ವಿದ್ಯಾರ್ಥಿಗಳ ಒಂದು ಪ್ರತಿಭೆಗಳನ್ನ ಮೆಚ್ಚಿ ಒಳ್ಳೆಯ ಆರ್ಥಿಕವಾಗಿ ನಗದು ಪುರಸ್ಕಾರಗಳನ್ನು ಕೊಟ್ಟು ಅವರು ಇನ್ನೂ ಹೆಚ್ಚು ಬೆಳೆಯಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವಿಶೇಷ ಸಮಾರಂಭವನ್ನು ಕೈಗೊಂಡಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಈ ಸಮಾರಂಭದೊಳಗ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪುಣ್ಯಶಾಲಿಗಳು. ನೀವು ಇಂಥ ಮಹಾವಿದ್ಯಾಲಯದೊಳಗೆ ತಾವೆಲ್ಲರೂ ಕೂಡ ಕಲಿಲಿಕ್ಕತ್ತೀರಿ ಅಂದ್ರೆ, ಇಂಥ ಪ್ರಶಸ್ತಿ ಪುರಸ್ಕಾರಗಳನ್ನ ನೀವು ಈಗಲೇ ಕೂಡ ಪಡ್ಕೊಳ್ಳಿಕ್ಕತ್ತೀರಿ ಅಂದ್ರೆ ನೀವು ಧನ್ಯ. ಯಾಕಂದ್ರೆ ವಾರ್ಷಿಕ ಪರೀಕ್ಷೆ ಒಳಗ ಪ್ರಶಸ್ತಿ ಸಹಿತ ಪ್ರಥಮ ಶ್ರೇಣಿ ಒಳಗೆ ಪಾಸ್ ಆದ್ರೆ ಎಲ್ಲಾದ್ರೂ ನಿಮ್ಗೆ ಗೌರವ ಕೊಡ್ತಾರ, ಒಳ್ಳೆಯ ಪ್ರಶಸ್ತಿ ಪುರಸ್ಕಾರಗಳನ್ನು ನೀವು ಪಾಲ್ಗೊಳ್ತೀರಿ. ಅದಕ್ಕಿಂತ ಪೂರ್ವದೊಳಗ ನಿಮ್ಮ ಪ್ರತಿಭೆಗಳನ್ನ ಮೆಚ್ಚಿ ಇವತ್ತು ನಿಮಗ ಆ ಪುರಸ್ಕಾರಗಳನ್ನ ಮಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಧನ್ಯ. ಅದಕ್ಕೆ ಈಗ 2019 ಮತ್ತು 20ನೇ ಸಾಲಿನಲ್ಲಿ ನಡೆದ ದ್ವಿತೀಯ PUC ರವಿವಾರದ ಸರಣಿ ಪರೀಕ್ಷೆಯಲ್ಲಿ ಮೊದಲ 5 ಸ್ಥಾನ ಪಡೆದು ನಗದು ಬಹುಮಾನ ಪಡೆದ ವಿಭಾಗವಾರು ವಿದ್ಯಾರ್ಥಿಗಳ ವಿವರ. ಆ ಮೊದಲ 5 ಸ್ಥಾನಗಳನ್ನ ಪಡೆದಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ನಮ್ಮ ಮಹಾವಿದ್ಯಾಲಯದ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಅಧ್ಯಕ್ಷರು ಅವರಿಗೆ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿತಗೊಳ್ತಾ ಇದ್ದಾರೆ. ಅವರು ಕೂಡ ಆ ವಿದ್ಯಾರ್ಥಿಗಳ ಒಂದು ಆ ಹೆಸರನ್ನ ಕೂಗ್ತೀನಿ, ಅವರೆಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ತಮ್ಮ ಪ್ರಶಸ್ತಿಯನ್ನು ತಾವು ಪಡ್ಕೊಂಡು ಹೋಗ್ಬೇಕಂತ ಅವರಲ್ಲಿ ವಿನಂತಿ. ಮೊದಲಿಗೆ ದ್ವಿತೀಯ ಕಲಾ ವಿಭಾಗ, ದ್ವಿತೀಯ ಕಲಾ ವಿಭಾಗದ ವಿದ್ಯಾರ್ಥಿಗಳು ಹಾಜರಾತಿ ಸಂಖ್ಯೆ 096 ಸಿದ್ದಪ್ಪ ಹನುಮಪ್ಪ ರೊಟ್ಟಿ. ಇವರು 800,756 ಅಂಕಗಳನ್ನು ಪಡೆದು ಶೇಕಡ ಪ್ರತಿಶತ 94.50% ಪ್ರತಿಶತ ಅಂಕಗಳನ್ನು ಪಡೆದಿದ್ದಾರೆ. ಇವರು ವೇದಿಕೆಯ ಮೇಲೆ ಬಂದು ಗಣ್ಯ ಮಹನೀಯರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ವಾಗ್ಮಿಗಳು ಪ್ರಾಧ್ಯಾಪಕರು ಈ ಪ್ರಶಸ್ತಿಯನ್ನು ಕೊಟ್ಟು ಅವರನ್ನ ಸನ್ಮಾನಿಸಬೇಕೆಂದು, ಗೌರವಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಸದಾಕಾಲ ವಾರ್ಷಿಕ ಪರೀಕ್ಷೆಗಳಿಗೂ ಉತ್ತಮ ಅಂಕಗಳನ್ನು ಪಡೆದು ನಮ್ಮ ರಾಜ್ಯಕ್ಕೆ ಒಂದು ಅದ್ಭುತವಾದ ಸಾಧನೆಯನ್ನು ಮಾಡುವಂತ ವಿದ್ಯಾರ್ಥಿಯಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸಾಧನೆ ಪ್ರಾಮಾಣಿಕತೆಯಿಂದ ಬರುವುದೇ ವಿನಃ
ದಾರಿದ್ರ್ಯತನದಿಂದಲ್ಲ, ಸತತ ಹಾಗೂ ಐಶ್ವರ್ಯ ಮಲ್ಲರಗೌಡ ಪಾಟೀಲ್. ಐಶ್ವರ್ಯ ಮಲ್ಲರಗೌಡ ಪಾಟೀಲ್ ಇನ್ನೂ ಹೆಚ್ಚು ಬೆಳೆದಲಿ, ಒಳ್ಳೆಯ ಅಂಕಗಳನ್ನು ಪಡೆದು ರಾಜ್ಯಕ್ಕೆ ನಿಮ್ಮ ಪ್ರತಿಭೆ ಕೀರ್ತಿ ಮೊದಲ 5 ಸ್ಥಾನ ಪಡೆದಿರುವಂತ ವಿದ್ಯಾರ್ಥಿಗಳ ಒಂದು ನಗದು ಬಹುಮಾನ. ಇದು ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯೊಳಗ ಉತ್ತಮ ಫಲಿತಾಂಶವನ್ನು ಮಾಡಿ ನಮ್ಮ ರಾಜ್ಯಕ್ಕೆ ಒಂದು ರ್ಯಾಂಕ್ ತಂದುಕೊಡ್ಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ನಮ್ಮೆಲ್ಲ ಉಪನ್ಯಾಸಕರ ಒಂದು ಅಭಿಲಾಷದಿಂದ. ಹಾಗೂ ರೋಹಿಣಿ ಮಲ್ಲಿಕಾರ್ಜುನ ರೂಪಾಯಿ ನಗದು ಬಹುಮಾನದ ಮೂಲಕವಾಗಿ ಉಪನಿರ್ದೇಶಕರು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದ್ದಾರೆ. ಹಾಗೂ ಸರ್ ಅವರು ಆ ಪ್ರಶಸ್ತಿ ಪ್ರದಾನ ಮಾಡಬೇಕು. ಈ 3ನೇ ಬಹುಮಾನ 1700 ರೂಪಾಯಿ ನಗದು ಪುರಸ್ಕಾರದೊಂದಿಗೆ ಬೇಗನೆ ಬರಬೇಕು. 800 ಅಂಕಗಳಿಗೆ ಶೇಕಡ 726 ಅಂಕಗಳನ್ನು ಪಡೆದು ಶೇಕಡ 90.75ರಷ್ಟು ಪ್ರಶಸ್ತಿ ಸಹಿತ ಪ್ರಥಮ ಶ್ರೇಣಿಗಳು ಪಾಸ್ ಆಗಿದ್ದಾರೆ. ಈ ವಿದ್ಯಾರ್ಥಿನಿ ಎಸ್ ಎ ಪಾಟೀಲ್ ಸರ್ ಅವರಿಂದ ಪ್ರಶಸ್ತಿಯನ್ನು ಪಡ್ಕೋಬೇಕು. 1200 ನಗದು ಬಹುಮಾನದೊಂದಿಗೆ 1200 ರೂಪಾಯಿ. ಸಂಗಮೇಶ್ ಶರಣಪ್ಪ ಜಾಲೆಯ ದ್ವಿತೀಯ PUC ವಾಣಿಜ್ಯ ವಿಭಾಗ ಶೇಕಡ 770 ಅಂಕಗಳಿಗೆ 695 ಅಂಕಗಳನ್ನು ಪಡೆದು 90.26% ಫಲಿತಾಂಶಗಳನ್ನು ಮಾಡಿದ್ದಾರೆ ಈ ವಿದ್ಯಾರ್ಥಿ. ಇವರಿಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ MG ಸೋಮಕಟ್ಟಿ ಸರ್ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕು. ಈ ನಗದು ಬಹುಮಾನ 712 ರೂಪಾಯಿ. 712 ರೂಪಾಯಿ ನಗದು ಬಹುಮಾನವನ್ನು ಸ್ವೀಕಾರ ಮಾಡಿ ಪ್ರಶಸ್ತಿಯನ್ನು ಸ್ವೀಕರಿಸ್ಕೋಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇದು ದ್ವಿತೀಯ PUC ವಾಣಿಜ್ಯ ವಿಭಾಗದ ಮೊದಲ 5 ಸ್ಥಾನವನ್ನು ಪಡೆದಿರುವ ಸುರೇಶ್ ಗಾಳಪ್ಪನವರು. ಶ್ರೀ ಲಕ್ಷ್ಮೀ ಸುರೇಶ್ ಗಾಳಪ್ಪನವರು ದ್ವಿತೀಯ PUC ವಿಜ್ಞಾನ ವಿಭಾಗ 650 ಅಂಕಗಳಿಗೆ 627 ಅಂಕಗಳನ್ನು ಪಡೆದು ಶೇಕಡ 96.46% ಅಂಕಗಳನ್ನು ಪಡೆದಿದ್ದಾರೆ ಈ ವಿದ್ಯಾರ್ಥಿನಿ. ಇವರಿಗೆ 2700 ರೂಪಾಯಿ ನಗದು ಬಹುಮಾನವನ್ನ ಕೊಡುವುದರ ಮೂಲಕವಾಗಿ ನಮ್ಮ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ KP ಪುತ್ತೂರಾಯ ಸರ್ ಇವರು ಕೂಡ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. 2700 ರೂಪಾಯಿ ನಗದು ಬಹುಮಾನಗಳನ್ನು ಕೊಟ್ಟು ಪ್ರಶಸ್ತಿ ಪುರಸ್ಕಾರವನ್ನು ಮಾಡಬೇಕೆಂದು ಅವರಲ್ಲಿ ವಿನಂತಿ. ಇದು 2200 ರೂಪಾಯಿ ದ್ವಿತೀಯ ನಗದು ಬಹುಮಾನ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕೆಂದು ಅವರಲ್ಲಿ ಸವಿನಯ ಪ್ರಾರ್ಥನೆ. 1200 ರೂಪಾಯಿ ನಗದು ಬಹುಮಾನ ವಿಜ್ಞಾನ ವಿಭಾಗದೊಳಗ 4ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಮಳ್ಳಿ ದಿವ್ಯಾರೆಡ್ಡಿ ವೀರೇಶ್ ಮಳ್ಳಿ 650 ಅಂಕಗಳಿಗೆ ಪ್ರತಿಶತ 594 ಅಂಕಗಳನ್ನು ಪಡೆದು ಪ್ರತಿಶತ 91.38ರಷ್ಟು ಫಲಿತಾಂಶಗಳನ್ನು ಮಾಡಿ ಪ್ರಶಸ್ತಿ ಸಹಿತ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿರುವಂತಹ ಆ ವಿದ್ಯಾರ್ಥಿನಿ ಬಂದು ನಮ್ಮ ಮಹಾವಿದ್ಯಾಲಯದ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ MG ಸೋಮಕಟ್ಟಿ ಸರ್ ಅವರು ಪ್ರಶಸ್ತಿಯನ್ನ ನೀಡಿ ಆ ವಿದ್ಯಾರ್ಥಿನಿಯನ್ನ ಪುರಸ್ಕರಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶೇಕಡ 5ನೇ ಬಹುಮಾನ 712 ರೂಪಾಯಿ. ರವಿವಾರದಂದು ನಡೆದಿರುವಂತಹ ಸರಣಿ ಪರೀಕ್ಷೆಯಲ್ಲಿ ಮೊದಲ 5 ಸ್ಥಾನ ಪಡೆದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ವಿದ್ಯಾರ್ಥಿಗಳ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಮುಕ್ತಾಯವಾಯಿತು. ಈ ಸಮಾರಂಭದ ವೇದಿಕೆಯ ಮೇಲೆ ರವೀಂದ್ರನಾಥ್ ದೊಡ್ಡಪೇಟೆ ಸರ್ ಅವರು ಕೂಡ ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಬಿಸ್ನಳ್ಳಿ ಸರ್ ಅವರು ಕೂಡ ರವೀಂದ್ರನಾಥ್ ದೊಡ್ಡಪೇಟೆ ಸರ್ ಅವರು ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಅವರಲ್ಲಿ ಗೌರವಪೂರ್ವಕವಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ನಮ್ಮ ಪದವಿ ಮಹಾವಿದ್ಯಾಲಯದ ನಿವೃತ್ತ ದೈಹಿಕ ನಿರ್ದೇಶಕರಾಗಿರ್ತಕ್ಕಂಥ ಬಿಸ್ನಳ್ಳಿ ಸರ್ ಅವರು ಕೂಡ ವೇದಿಕೆ ಮೇಲ್ಭಾಗದೊಳಗ ಬರಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
2020ನೇ ಸಾಲಿನ ದ್ವಿತೀಯ ಪಿಯುಸಿ ಎರಡನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಗದು ಪುರಸ್ಕಾರ ವಿತರಿಸಲಾಗುವುದು. ಆ ವಿದ್ಯಾರ್ಥಿಗಳು ಮೊದಲು ಕಲಾ ವಿಭಾಗದೊಳಗೆ 14 ವಿದ್ಯಾರ್ಥಿಗಳು ಮತ್ತು ವಾಣಿಜ್ಯ ವಿಭಾಗದೊಳಗೆ 17 ವಿದ್ಯಾರ್ಥಿಗಳು ಹಾಗೂ ವಿಜ್ಞಾನ ವಿಭಾಗದೊಳಗೆ 25 ವಿದ್ಯಾರ್ಥಿಗಳು 85ಕ್ಕಿಂತ ಹೆಚ್ಚು ಪ್ರತಿಶತ ಫಲಿತಾಂಶಗಳನ್ನು ಮಾಡುವುದರ ಮೂಲಕವಾಗಿ ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ. ಅವರು ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ನಗದು ಬಹುಮಾನವನ್ನ ಕೊಟ್ಟು ಪುರಸ್ಕರಿಸಬೇಕೆಂಬ ವಿಚಾರದಿಂದ ಈ ಒಂದು ಸುಂದರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ SIVP ಸಮಿತಿಯ ಕುಟುಂಬದ ಸದಸ್ಯರಲ್ಲಿ ಒಬ್ಬರಾಗಿರುವಂತಹ ಶ್ರೀ MP ಪಾಟೀಲ್ ಸರ್ ಅವರನ್ನು ಕೂಡ ವೇದಿಕೆಯ ಮೇಲೆ ಅವರನ್ನು ಗೌರವಪೂರ್ವಕವಾಗಿ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮೊದಲು ಕಲಾ ವಿಭಾಗದೊಳಗ ಈ 2020ನೇ ಸಾಲಿನ ದ್ವಿತೀಯ ಪಿಯುಸಿ ಎರಡನೇ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ನಾನು ಕರಿತೀನಿ. ಅವರೆಲ್ಲರೂ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲಿಗೆ ಐಶ್ವರ್ಯ ಮಲ್ಲನಗೌಡ ಪಾಟೀಲ್, ಇವರು 85ಕ್ಕಿಂತ ಹೆಚ್ಚು ಅಂಕಗಳನ್ನ ಪ್ರತಿಶತ ಪಡೆದಿದ್ದಾರೆ. ಇವರು ಒಂದು ನಗದು ಪುರಸ್ಕಾರವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಐಶ್ವರ್ಯ ಮಲ್ಲನಗೌಡ ಪಾಟೀಲ್ ಹಾಗೂ ದಾವುಲ್ ಬಿ ಶಾನ್ವಾಡ್, ಕಲಾ ವಿಭಾಗದ ವಿದ್ಯಾರ್ಥಿನಿ ದಾವುಲ್ ಬಿ ಶಾನ್ವಾಡ್ ಅವರು ಬಂದು ಪ್ರಶಸ್ತಿಯನ್ನ ಸ್ವೀಕರಿಸ್ಕೋಬೇಕು. ಹಾಗೂ ರಮೇಶ್ ದಮ್ಮೂರ್ ವಿದ್ಯಾರ್ಥಿ, ಕುಮಾರ್ ರಮೇಶ್ ದಮ್ಮೂರ್ ಕಲಾ ವಿಭಾಗದ ವಿದ್ಯಾರ್ಥಿ, ಬೇಗನೆ ಬರಬೇಕು ದಯಮಾಡಿ, ಸಮಯದ ಅಭಾವ. ದಾವುಲ್ ಬಿ ಶಾನ್ವಾಡ್ ಅವರು ಹಾಗೂ ರಮೇಶ್ ದಮ್ಮೂರ್, ವಿನೋದ್ ಕುಮಾರ್ ಪ್ರಭುರಾಜ್ ಮಾದನೂರ್, ರಮೇಶ್ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಸಂಗೀತ ಕುಮಾರಿ ಸಂಗೀತ ಕಲಾ ವಿಭಾಗದ ವಿದ್ಯಾರ್ಥಿ ಪ್ರಶಸ್ತಿ ಸಹಿತ ಪ್ರಥಮ ಶ್ರೇಣಿಯಲ್ಲಿ ಪಾಸ್ ಆಗಿದ್ದಾರೆ. ಹೀಗಾಗಿ ಇವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸ್ಕೋಬೇಕು. ಕುಮಾರ್ ಶಿವಣ್ಣ ದ್ವಿತೀಯ ಕಲಾ ವಿಭಾಗ. ಕುಮಾರ್ ಬಸವರಾಜ್ ಇವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಹಾಗೂ ಕುಮಾರ್ ಸಂತೋಷ್ ಇವರು ಹಾಗೂ ಶೇಕಡ 85ಕ್ಕಿಂತ ಹೆಚ್ಚು ಅಂಕ ಪಡೆದ ವಾಣಿಜ್ಯ ವಿಭಾಗದ ಕುಮಾರಿ ದಿವ್ಯಾರೆಡ್ಡಿ ವೀರೇಶ್ ಬಳ್ಳಿ, ದ್ವಿತೀಯ ಪಿಯುಸಿ ವಾಣಿಜ್ಯ. ಅಂಜಲಿ ಮಲಕ್ಶೆಟ್ಟಿ ಶಾಲ್ವಾಡಿ, ವಿಜ್ಞಾನ ವಿಭಾಗದ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗ ವಿದ್ಯಾರ್ಥಿನಿ, ಇವರು ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕುಮಾರಿ ಗಂಗಮ್ಮ ಹಾಗೂ ಮೊಹಮ್ಮದ್ ಫಯಾಜ್ ರಜಾ ಖಾನ್, ಕುಮಾರ್ ಮೊಹಮ್ಮದ್ ಫಯಾಜ್ ರಜಾ ಖಾನ್, ಮಂಜುನಾಥ್ ಹಳಗಿ ಕುಮಾರ್, ಪ್ರೀತಿ ಸದಾಶ್ ವಟೀಲ್ ಕುಮಾರಿ, ಆರತಿ ಅಶೋಕ್ ಗಟ್ಟಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ, ಮನೋಜ್ ದ್ವಿತೀಯ ಪಿಯುಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಕುಮಾರ್ ಸಿದ್ದಲಿಂಗಯ್ಯ, ಸ್ನೇಹ ನೇಗಲಿ, ವಿಜಯ್ ಕುಮಾರ್ ಅಂದಪ್ಪ ಯದಗಿರಿ, ಪ್ರಶಸ್ತಿ ಸಹಿತ ಪ್ರಥಮ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಕುಮಾರಿ ಅನ್ನಪೂರ್ಣ ರಾಯಬಾಗಿ, ಕುಮಾರ್ ಜಿ ಪ್ರಶಾಂತ್ ದ್ವಿತೀಯ ಪಿಯುಸಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ, ಪೂಜಾ ಕಿರಟ್ಗೇರಿ, ಸಂಗಮೇಶ್ ಜಾಲಿಯಾರ್, ಉದಯ ಅವರನ್ನ ಬಂದು ಭೇಟಿ ಆಗ್ಬೇಕು. ಪ್ರೀತಿ ಲಕ್ಷ್ಮೇಶ್ವರ ವಿದ್ಯಾರ್ಥಿನಿ ಹಾಗೂ ರಶೀದ್ ಬೇಗಂ ಅನ್ಸೇರು, ಕುಮಾರಿ ರೇಣುಕಾ ದೊಡ್ಡಮನಿ ಹಾಗೂ ಕುಮಾರಿ ರೋಹಿಣಿ ಕುಷ್ಟಿಗೆ
ಸಂಗಮೇಶ್ ಜಾಲಿಹಾಳ್, ಕುಮಾರ್ ಸಂಗಮೇಶ್ ಜಾಲಿಹಾಳ್ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ. ಸಂಗಯ್ಯ ಅಜ್ಜಣ್ಣವರ್, ಕುಮಾರ್ ಗಡಿಗಿ, ಕುಮಾರಿ ಸಾವಿತ್ರಿ ಮಲ್ಲಪ್ಪ ಗಡಿಗಿ ವಾಣಿಜ್ಯ ವಿಭಾಗದ ದ್ವಿತೀಯ PUC ವಿದ್ಯಾರ್ಥಿನಿ. ಶಿಲ್ಪಾ ಶಾಶೆಟ್ಟಿ, ಕುಮಾರಿ ಶಿಲ್ಪಾ ಶಾಶೆಟ್ಟಿ. ಸುರೇಶ್ ಬಸವರಾಜ್ ಅಣ್ಣಿಗೇರಿ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ. ಕುಮಾರ್ ಸುರೇಶ್ ಬಸವರಾಜ್ ಅಣ್ಣಿಗೇರಿ. ಕುಮಾರಿ ತುಳಸಿ ನಿಂಗಪ್ಪ ವಿದ್ಯಾರ್ಥಿ. ತುಳಸಿ ನಿಂಗಪ್ಪ ಶಿವಣ್ಣವರ್. ಗೌಡ, ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ. ಕುಮಾರಿ ವಿಜಯಲಕ್ಷ್ಮಿ ಚಂದ್ರಶೇಖರ್ ಐವಳಿ. ಪರಸಪ್ಪ ನಾಗಸಮುದ್ರ, ಕುಮಾರಿ ಅಕ್ಷತಾ ಪರಸಪ್ಪ ನಾಗಸಮುದ್ರ. ಕುಮಾರ್ ಬಸವನಗೌಡ ನಿಂಗನಗೌಡ ಮೋಟಿಗೌಡ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ. ಕುಮಾರಿ ಲಕ್ಷ್ಮಣ್ ಸಿದ್ದಪ್ಪ, ಕುಮಾರಿ ಕುಮಾರ್ ಲಕ್ಷ್ಮಣ್ ಸಿದ್ದಪ್ಪ ಕುಂಬಾರ್ ದ್ವಿತೀಯ PUC ವಾಣಿಜ್ಯ ವಿಭಾಗ ಬರಂಗೌಡರು. ಕುಮಾರ್ ಶರಣಗೌಡ ಬರಂಗೌಡರು. ಕುಮಾರಿ ಶಶಿಕಲಾ ದ್ವಿತೀಯ PUC ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ. ಭಂಡಾರಿ ಕುಮಾರ್ ಸಿದ್ದಾರೂಢ ರಾಮಪ್ಪ ಭಂಡಾರಿ. ಈ ಎಲ್ಲ ವಿದ್ಯಾರ್ಥಿಗಳು ಶೇಕಡ 85ಕ್ಕಿಂತ ಹೆಚ್ಚು ಪ್ರತಿಶತ ಪ್ರಶಸ್ತಿ ಸಹಿತ ಫಲಿತಾಂಶದೊಂದಿಗೆ ತೇರ್ಗಡೆಯನ್ನು ಹೊಂದಿ ಮುಂಬರುವಂತಹ ವಾರ್ಷಿಕ ಪರೀಕ್ಷೆಯೊಳಗ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗ ವಿದ್ಯಾರ್ಥಿನಿಯರು ಶೇಕಡ 85ಕ್ಕಿಂತ ಹೆಚ್ಚು ಪ್ರತಿಶತ ಪ್ರಶಸ್ತಿ ಸಹಿತ ಪಾಸ್ ಆಗಿ ಪರೀಕ್ಷೆಯಲ್ಲಿ ಪಾಸ್ ಆಗುವುದರ ಜೊತೆಗೆ ತಾವು ಕೂಡ ಮುಂಬರುವಂತ ಆ ದಿನಮಾನದೊಳಗ ಪ್ರಶಸ್ತಿ ಪುರಸ್ಕಾರಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇ ಸ್ಥಾನ ಪಡೆದ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ದಿವ್ಯಾರೆಡ್ಡಿ ವಿ ಮಳ್ಳಿ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದ್ವಿತೀಯ PUC ರವಿವಾರದ ಸರಣಿ ಪರೀಕ್ಷೆಯಲ್ಲಿ 4ನೇ ಸ್ಥಾನ ಪಡೆದ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಸಂಗಮೇಶ್ ಜಾಲಿಯಾಳ್, ಕುಮಾರ್ ಸಂಗಮೇಶ್ ಜಾಲಿಯಾಳ್ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಇಪ್ಪತ್ತನೆಯ ಶೈಕ್ಷಣಿಕ ವರ್ಷದ ಸಾಲಿನೊಳಗ ದ್ವಿತೀಯ PUC ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಪರಮ ತಪಸ್ವಿ ಗುರು ಲಿಂಗೈಕ್ಯ ಅನುದಾನ ಮಹಾಸ್ವಾಮೀಜಿಗಳ ತಪೋಭೂಮಿಯೊಳಗ ಮನ್ಯರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಅನುದಾನ ಮಹಾಸ್ವಾಮೀಜಿಗಳ ಕೃಪಾ ಆಶೀರ್ವಾದದೊಂದಿಗೆ ತಾವೆಲ್ಲರೂ ಕೂಡ ಆಶೀರ್ವಾದವನ್ನು ಪಡೆದುಕೊಂಡು ಆಶೀರ್ವಚನದ ಮೂಲಕ ಆಶೀರ್ವಾದಗಳನ್ನು ಪಡೆದುಕೊಂಡು ಮುಂಬರುವ ವಾರ್ಷಿಕ ಪರೀಕ್ಷೆಯೊಳಗ ಇನ್ನೂ ಹೆಚ್ಚು ಡಿಸ್ಟಿಂಕ್ಷನ್ ಆಗಲಿ, ಇನ್ನೂ ಹೆಚ್ಚು ಪ್ರಥಮ ಶ್ರೇಣಿಯೊಳಗೆ ಪಾಸ್ ಆಗಲಿ ಹಾಗೂ ಫಲಿತಾಂಶ ಉತ್ತಮ ಮಟ್ಟಕ್ಕೆ ಬರಲಿ ಅನ್ನುವಂತ ಅಭಿಲಾಷೆಯೊಂದಿಗೆ ಈ ಕಾರ್ಯಕ್ರಮದ ಆರಂಭದೊಳಗ ಸಂಗೀತ ಬಳಗ ಅವರಿಂದ ಒಂದು ಪ್ರಾರ್ಥನೆ ಗೀತೆಯ ಮೂಲಕ ಸಂಗೀತ ಸೇವೆಯನ್ನು ಕೊಡಬೇಕೆಂದು ಅವರಲ್ಲಿ ವಿನಂತಿ.
ಅಸತ್ಯದ ಕೇಡು ನೋಡಯ್ಯ. ನಮ್ಮ ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಭವದ ಕೇಡು ನೋಡಯ್ಯ ಎಂಬ ವಚನ ಸಂದೇಶದಂತೆ ಜ್ಞಾನ ವಿಜ್ಞಾನದ ಅಧ್ಯಯನಕ್ಕಾಗಿ ನಾಡಿನ ಮೂಲೆ ಮೂಲೆಗಳಿಂದ ಹರಿದ ಹೆದ್ದೊರೆಯಲ್ಲಿ ಸೇರಿದ ವಿದ್ಯಾರ್ಥಿಗಳ ಸ್ನೇಹ ಸಂಗಮ ಕಾರ್ಯಕ್ರಮದಲ್ಲಿ ನೆರೆದಿರುವ ಈ ಸುಸಂದರ್ಭದಲ್ಲಿ ಮಕ್ಕಳು ಬುದ್ಧಿವಂತರು ನೀತಿವಂತರು ಆಗಿ ಬೆಳೆಯಬೇಕು. ಹಾಗೆ ಬೆಳೆದ ಮಕ್ಕಳೇ ಒಳ್ಳೆಯ ಪ್ರಜೆಗಳು. ಅಂತಹ ಪ್ರಜೆಗಳಿಂದ ಕೂಡಿರುವ ದೇಶಕ್ಕೆ ಕೀರ್ತಿ ಬರುತ್ತದೆ ಎಂಬ MS ಪುಟ್ಟಣ್ಣ ಅವರ ಮಾತಿನಂತೆ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ಸ್ವಾತಂತ್ರ್ಯ ಸಿಗುವುದಕ್ಕಿಂತ ಪೂರ್ವದಲ್ಲಿ ಶೈಕ್ಷಣಿಕ ಪ್ರಸಾರ ಕೈಗೊಂಡಿದೆ. ಮಗು ಮತ್ತು ವ್ಯಕ್ತಿಯ ಶಾರೀರಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳಲ್ಲಿರುವ ಅತ್ಯುತ್ತಮವಾದದ್ದನ್ನು ಸರ್ವತೋಮುಖವಾಗಿ ಹೊರತರುವಂತೆ ಮಾಡುವುದೇ ಶಿಕ್ಷಣ. ಅಂತಹ ಶಿಕ್ಷಣವನ್ನು ನೀಡುತ್ತಿರುವುದು ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ. ಇಂದು ಈ ಮಹಾವಿದ್ಯಾಲಯದಲ್ಲಿ ಸನ್ 2019-20 ಸಾಲಿನ
ದ್ವಿತೀಯ PUC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ. ಈ ಒಂದು ಸುಂದರ ಸಮಾರಂಭವನ್ನು ನಮ್ಮ ಸಂಪ್ರದಾಯದಂತೆ ಪ್ರಾರ್ಥನೆ ಗೀತೆಯ ಮೂಲಕ ಪ್ರಾರಂಭಿಸೋಣ. ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ಕಾವ್ಯ ಹಿರೇಮಠ್ ಹಾಗೂ ಸಂಗಡಿಗರಿಂದ ಪ್ರಾರ್ಥನೆ ಗೀತೆ. Thank you guys for drenching all of us in the emotion of devotion. Smile is universal welcome. Now it's time to welcome the dignitaries of the function. So I request Shri F.N. Ude sir to welcome the guest of today's function. ಸ್ವಾಗತಿಸಿಕೊಳ್ಳುವುದಕ್ಕಿಂತ ಪೂರ್ವದಲ್ಲಿ ನನ್ನ ವಿದ್ಯಾರ್ಥಿ ಸಮೂಹಕ್ಕೆ ಒಂದು ವಿನಂತಿ. ಈ ಕಾರ್ಯಕ್ರಮ ಮುಗಿಯುವವರೆಗೆ ಚಪ್ಪಾಳೆಯನ್ನು ಹೊರತುಪಡಿಸಿ ನೀವು ಈ ಸಂಭ್ರಮದಲ್ಲಿ ಬಹಳಷ್ಟು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಒಂದು ಸುಸಂಸ್ಕೃತ ಸಮಾಜದ ವಾರಸಾದಾರರಾದ ನಾವು ಒಂದು ನೆಲದ ಒಂದು ಸಂಸ್ಥೆಯ ಸಾಂಸ್ಕೃತಿಕ ಪ್ರತಿನಿಧಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಹಾಗಾಗಿ ಅಂಥದ್ದೊಂದು ಶಿಸ್ತು ಸಂಯಮ ವಿದ್ಯಾರ್ಥಿಗಳಲ್ಲಿ ಬೇಕು ಅನ್ನುವಂತಹ ಹಕ್ಕೊತ್ತಾಯವನ್ನು ಇಲ್ಲಿ ಮಾಡಿ ನೀವೆಲ್ಲ ಅದನ್ನು ಪಾಲಿಸ್ತೀರಿ, ಬಹಳಷ್ಟು ಗೌರವದಿಂದ ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತೀರಿ ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಂಡು ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ 2019-20 ಈ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ದ್ವಿತೀಯ PUC ಅಧ್ಯಯನವನ್ನು ಮಾಡಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ತಯಾರಿಯನ್ನು ಮಾಡಿಕೊಂಡಿರುವಂತಹ ವಿದ್ಯಾರ್ಥಿ ಸಮೂಹದ ಬೀಳ್ಕೊಡುವ ಸಮಾರಂಭ ಬಹಳಷ್ಟು ಪ್ರೀತಿಯಿಂದ ಗೌರವದಿಂದ ಪ್ರಥಮ PUC ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇಂತಹ ಸ್ನೇಹ ಸಂಗಮ 2020ರ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಿಯನ್ನು ಅಲಂಕರಿಸಲು ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಭಾಗ್ಯವಿಧಾತರು, ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪೂಜ್ಯನೀಯ ಅಧ್ಯಕ್ಷರು, ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅನ್ನದಾನ ಸಂಗನ ಬಸವ ಮಹಾಸ್ವಾಮಿಗಳವರ ಪಾದ ಸನ್ನಿಧಿಗೆ
ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ಈ ಸಮಾರಂಭದ ನೇತೃತ್ವವನ್ನು ಅಲಂಕರಿಸಿಕೊಳ್ಳಲಿರುವ ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ನಿಯೋಜಿತ ಉತ್ತರಾಧಿಕಾರಿಗಳು ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವರು ಪೂಜ್ಯರ ಪಾದ ಸನ್ನಿಧಿಗೆ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ವತಿಯಿಂದ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಕೂಡ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿಕೊಳ್ತಾ ಇದ್ದೇವೆ. ಇರುವ ಕೆಲಸವ ಮಾಡು ಮನಬಿಟ್ಟು ಕಿರಿದೆನ್ನದೆ ದೊರೆತುದು ಹಸಾದವೆಂದೊನ್ನು ಗೊನಗಿಡದೆ ಧರಿಸು ಲೋಕದ ಭಾರವ ಪಾರಮಾರ್ಥವ ಬಿಡದೆ ಬರಡು ಕರೆ ಬರಲ್ಲಳುತ್ತದೆ ಮಂಕುತಿಮ್ಮ ಅನ್ನುವ DVಜಿಯವರ ಆ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇವತ್ತಿನ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ನಾಡು ಕಂಡ ಅಪರೂಪದ ಚಿಂತಕ, ಸಾಂಸ್ಕೃತಿಕ ಸಂವರ್ಧಕ, ವೃತ್ತಿಯಿಂದ ವೈದ್ಯರಾದರೂ ಕೂಡ ಪ್ರವೃತ್ತಿಯಿಂದ ಕನ್ನಡ ಸಾರಸತ್ವ ಲೋಕದ ಮುಕುಟಮಣಿಯಾದ ದೂರದ ಬೆಂಗಳೂರಿನಿಂದ ನೆರೆಗಲ್ ಗ್ರಾಮಕ್ಕೆ ಆಗಮಿಸಿರುವ ಇವತ್ತಿನ ಸಮಾರಂಭದ ಗೌರವಾನ್ವಿತ ಮುಖ್ಯ ಅತಿಥಿಗಳು ಡಾಕ್ಟರ್ KP ಪುತ್ತೂರಾಯ ಸರ್ ಅವರಿಗೆ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿ, ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ, ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪರವಾಗಿ ಗೌರವಾದರ ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ಸರ್, ನಿಮಗೆ ಮತ್ತೊಮ್ಮೆ ಹಾರ್ದಿಕ ಸ್ವಾಗತ. ಇವತ್ತಿನ ಸಮಾರಂಭದ ಅಧ್ಯಕ್ಷತೆಯನ್ನು ಅಲಂಕರಿಸಿಕೊಂಡಿರುವ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಚೇರ್ಮನ್ನರು, ಹಿರಿಯರು ಆಗಿರುವಂತಹ ಸನ್ಮಾನ್ಯ ಶ್ರೀ ಶಾಂತಗೌಡ ಎ ಪಾಟೀಲ್ ಸರ್ ಅವರಿಗೆ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ಗೌರವಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದೆ. ಅದೇ ರೀತಿಯಾಗಿ ಇವತ್ತಿನ ಸಮಾರಂಭದ ಉದ್ಘಾಟಕರು ಗದಗ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು, ಸಂವೇದನಾಶೀಲ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಿರುವ ಒಬ್ಬ ಅದ್ಭುತ ಆಡಳಿತಗಾರರು ಆಗಿರುವಂತಹ ನಮ್ಮ ಹೆಮ್ಮೆಯ ಜಿಲ್ಲೆಯ ಉಪನಿರ್ದೇಶಕರು ಆದ ಸನ್ಮಾನ್ಯ ಶ್ರೀ SS ಹಿರೇಮಠ್ ಸರ್ ಅವರಿಗೆ ಮಹಾವಿದ್ಯಾಲಯದ ಪೂರ್ವಕವಾಗಿ ಅಭಿಮಾನಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಅದೇ ರೀತಿಯಾಗಿ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಅನ್ನದಾನೇಶ್ವರ ಸಂಸ್ಥಾನ ಮಠದ ಪರಮ ಭಕ್ತರು ಆಗಿರುವಂತಹ ಶ್ರೀ ಮಹಂತೇಶ್ ಸೋಮನಕಟ್ಟಿ ಸರ್ ಅವರನ್ನು ಬಹಳಷ್ಟು ಗೌರವದಿಂದ ಈ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ಅನ್ನದಾನೇಶ್ವರ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯರಾಗಿ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಯ ಆಡಳಿತಾಧಿಕಾರಿಗಳಾಗಿ ಇಷ್ಟೆಲ್ಲ ಕಾರ್ಯ ಚಟುವಟಿಕೆಗಳಿಗೆ ನಮ್ಮೊಂದಿಗೆ ಯಾವಾಗಲೂ ಕ್ರಿಯಾಶೀಲರಾಗಿರುವ ಪೂಜ್ಯರಾದ ಸನ್ಮಾನ್ಯ ಶ್ರೀ SC ಹಿರೇಮಠ್ ಸರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕ ಸ್ವಾಗತವನ್ನು ಕೋರ್ತಾ ಇದೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಜಕ್ಲಿ ಗ್ರಾಮದ ದೊಡ್ಡಮೇಟಿ ಮನೆತನದ ವ್ಯಕ್ತಿಯಾಗಿರುವಂತಹ ನಮ್ಮ ಶ್ರೀ ಬಸವೇಶ್ವರ CBSE ಸ್ಕೂಲಿನ ಚೇರ್ಮನ್ನರು ಆಗಿರುವ ಸನ್ಮಾನ್ಯ ಶ್ರೀ ರವೀಂದ್ರನಾಥ್ ದೊಡ್ಡಮೇಟಿ ಸರ್ ಅವರನ್ನು ಕೂಡ ಈ ಸಭೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತಹ ಶ್ರೀ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು ಆಗಿರುವ ಸನ್ಮಾನ್ಯ ಶ್ರೀ MP ಪಾಟೀಲ್ ಸರ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದೆ. ಅದೇ ರೀತಿಯಾಗಿ ಡಾಕ್ಟರ್ ಅಭಿನವ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮ ಮಹಾವಿದ್ಯಾಲಯದ ದೈಹಿಕ ನಿರ್ದೇಶಕರಾಗಿ ನಿವೃತ್ತಿಗೊಂಡಿರುವ ಹಿರಿಯರಾದ ಸನ್ಮಾನ್ಯ ಶ್ರೀ KI ಬಿಸ್ನಳ್ಳಿ ಸರ್ ಅವರನ್ನು ಕೂಡ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದೆ. ಅದೇ ರೀತಿಯಾಗಿ ಶ್ರೀ ಅನ್ನದಾನೇಶ್ವರ ಕುಟುಂಬವನ್ನು ಪ್ರತಿನಿಧಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಾಚಾರ್ಯರು, ಆತ್ಮೀಯ ಸ್ನೇಹಿತರಾದ YC ಪಾಟೀಲ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ
ಬಹಳಷ್ಟು ಅಭಿಮಾನದಿಂದ ಸ್ವಾಗತವನ್ನ ಮಾಡಿಕೊಳ್ತಾ ಇದೆ. ಈ ಕಾರ್ಯಕ್ರಮದ ಘನತೆ ಮತ್ತು ಗೌರವದ ಪ್ರತೀಕದಂತಿರುವ ಈ ಮಹಾವಿದ್ಯಾಲಯದ ಹೆಮ್ಮೆಯ ಕುಸುಮಗಳಾಗಿರುವಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿ ಸಮೂಹಕ್ಕೆ ಬಹಳಷ್ಟು ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ವಿವಿಧ ಅಂಗಸಂಸ್ಥೆಗಳ ಮುಖ್ಯಸ್ಥರನ್ನ, ವಿವಿಧ ಅಂಗಸಂಸ್ಥೆಗಳ ಆಡಳಿತ ಮಂಡಳಿಯ ಚೇರ್ಮನ್ನರುಗಳನ್ನ, ಪತ್ರಿಕಾ ಪ್ರತಿನಿಧಿಗಳನ್ನ, ಈ ಕಾರ್ಯಕ್ರಮದಲ್ಲಿ ಸಂಗೀತ ಸೇವೆಯನ್ನು ನಡೆಸಿಕೊಟ್ಟಿರುವಂತಹ ಸಂಗೀತ ಕಲಾ ಬಳಗವನ್ನ, ವಿದ್ಯಾರ್ಥಿ ಪಾಲಕರನ್ನ, ವಿದ್ಯಾರ್ಥಿ ಪೋಷಕರನ್ನ, ನನ್ನ ನೆಚ್ಚಿನ ಸಹೋದ್ಯೋಗಿ ಸನ್ಮಿತ್ರರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಗಿಯುವವರೆಗೆ ಡಾಕ್ಟರ್ KP ಪುತ್ತೂರಾಯ ಸರ್ ಅವರು ಬಹಳಷ್ಟು ಪ್ರೀತಿಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಾರ. ವಿದ್ಯಾರ್ಥಿಗಳೇ, ಅವರ ಮಾತುಗಳನ್ನು ಆಲಿಸಿ ನೀವೆಲ್ಲ ಅವರ ಕೆಲವು ಹಿತವಚನಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಂತ ಹೇಳಿ ನನ್ನ ಸ್ವಾಗತಪರ 4 ಮಾತುಗಳನ್ನು ಮುಗಿಸ್ತೇನೆ. ಹಾಗೂ ಹಾಲ್ಕೆರೆ ಮಹಾನ್ ಸಂಸ್ಥಾನ ಮಠದ ನಿಯೋಜಿತ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಉಪ್ಪಿನ ಬಸವಲಿಂಗ ಇವರು ಹಾಗೂ ಕೊಟ್ಟೂರು ಕೇಶವರು ವೇದಿಕೆ ಕಡೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಜೋರಾದ ಭಕ್ತಿಪೂರ್ವಕವಾಗಿ ಮಹಾಸದೇವರನ್ನು ವೇದಿಕೆ ಕಡೆ ಆಗಮಿಸಿ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವಂತಹ ಹಾಲ್ಕೆರೆ ಸಂಸ್ಥಾನ ಮಠದ ಪೂಜ್ಯನೀಯ ಅಧ್ಯಕ್ಷರು, ತ್ರಿಕಾಲ ಪೂಜಾನಿಷ್ಠರು, ತ್ರಿವಿಧ ದಾಸೋಹಿಗಳು ಆಗಿರುವಂತಹ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ನಮ್ಮ ಪದವಿ ಪೂರ್ವ ಮಹಾವಿದ್ಯಾಲಯದ ಚೇರ್ಮನ್ ಆಗಿರುವಂತಹ ಡಾಕ್ಟರ್ SA ಪಾಟೀಲ್ ಸರ್ ಅವರು ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಭಕ್ತಿಪೂರ್ವಕವಾದ ಮಾಲಾರ್ಪಣೆಯನ್ನು ಮಾಡುವುದರ ಜೊತೆಗೆ ಅವರನ್ನು ಭಕ್ತಿಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ಕೋಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಪದವಿ ಪೂರ್ವ ಮಹಾವಿದ್ಯಾಲಯದ ಚೇರ್ಮನ್ರು ಡಾಕ್ಟರ್ SA ಪಾಟೀಲ್ ಸರ್ ಅವರಿಂದ ಭಕ್ತಿಪೂರ್ವಕವಾದ ಮಾಲಾರ್ಪಣೆಯ ಜೊತೆಗೆ ಭಕ್ತಿಪೂರ್ವಕವಾದ ಸ್ವಾಗತ. ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ KP ಪುತ್ತೂರಾಯರು, ಪ್ರಾಧ್ಯಾಪಕರು ಹಾಗೂ ಖ್ಯಾತ ವಾಗ್ಮಿಗಳು, ಬೆಂಗಳೂರು. ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಶ್ರೀ YC ಪಾಟೀಲ್ ಸರ್ ಅವರು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಗೌರವಪೂರ್ವಕವಾದ ಮಾಲಾರ್ಪಣೆ ಮಾನ್ಯ ಶ್ರೀ SS ಹಿರೇಮಠ್ ಸರ್ ಅವರನ್ನ ಈ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರಿ, ನಿವೃತ್ತ ದೈಹಿಕ ನಿರ್ದೇಶಕರು ಆಗಿರುವಂತಹ ಶ್ರೀ ರವೀಂದ್ರನಾಥ್ ದೊಡ್ಡಮೇಟಿ ಸರ್ ಅವರಿಗೂ ಕೂಡ ಸಸಿಯನ್ನು ಕೊಡುವುದರ ಮೂಲಕ ಹಾಗೂ ST ಹಿರೇಮಠ್ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ MP ಪಾಟೀಲ್ ಸರ್ ಅವರಿಗೂ ಕೂಡ ಸಸಿಯನ್ನು ನೀಡುವುದರ ಮೂಲಕ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನ ನೀಡಿ, ಹಾಗೂ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಶ್ರೀ YC ಪಾಟೀಲ್ ಸರ್ ಅವರಿಗೂ ಕೂಡ ಸಸಿಯನ್ನು ನೀಡುವುದರ ಮೂಲಕ ಅವರನ್ನು ಕೂಡ ಈ ಸಮಾರಂಭಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಹಾಗೂ ಕೋರ್ತಾ ಇದ್ದೇವೆ. ಸುಂದರವಾಗಿ ಸಂಗೀತ ಸೇವೆಯನ್ನ ನೀಡಿರುವಂತಹ ಸಂಗೀತ ಸೇವೆಯನ್ನು ನೀಡಿರುವಂತಹ ಸಂಗೀತ ಬಳಗಕ್ಕೆ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಶ್ರೀ YC ಪಾಟೀಲ್ ಸರ್ ಅವರಿಂದ ಸಸಿಯನ್ನ ನೀಡುವುದರ ಮೂಲಕವಾಗಿ ಸಮಾರಂಭಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಅವರನ್ನ ಕೋರ್ತಾ ಇದ್ದೀವಿ.
ವಿದ್ಯಾರ್ಥಿನಿಯರಿಂದ ಕಾರ್ಯಕ್ರಮವನ್ನು ಚಾಲನೆಯನ್ನ ಮಾಡ್ತಾ ಇದ್ದೇವೆ. ಮೊದಲಿಗೆ ಉದ್ಘಾಟನೆ. ಎಲ್ಲರನ್ನೂ ಸಸಿಗೆ ನೀರೆರೆಯುವುದರ ಮೂಲಕ ಈ ಒಂದು ಸುಂದರ ಸಮಾರಂಭಕ್ಕೆ ಚಾಲನೆ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಊಟ ಚಂದ, ಪ್ರೀತಿಯ ಕೋಪ ಚಂದ, ಜೀವನದಲ್ಲಿ ಎಲ್ಲ ಸ್ವೀಕರಿಸುವ ಮನಸ್ಸಿದ್ದರೆ ನಮ್ಮ ಬದುಕೇ ಆನಂದ. ನಾನು ಎಂಬುದು ಮರೆತು ನನ್ನಿಂದಲೇ ಎಂಬುದನ್ನು ತೊರೆದು, ನಾವು ಎಂಬುದನ್ನು ನೆನೆದು ನಮ್ಮಿಂದ ಎಂಬುದನ್ನು ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ, ಅದುವೇ ಬದುಕಿನ ಸಾಧನೆ. ಕಾಣಬಾರದೆಂದು ಕಣ್ಣನ್ನು ಮುಚ್ಚಿಕೊಳ್ಳಬಹುದು, ಆದರೆ ನೆನಪಾಗಬಾರದೆಂದು ಮನಸ್ಸನ್ನು ಮುಚ್ಚಿಕೊಳ್ಳಲು ಸಾಧ್ಯವಿಲ್ಲ. ನುಡಿಗಳು. ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರಾದಂತಹ ಶ್ರೀ ವೈ.ಸಿ. ಪಾಟೀಲ್ ಸರ್ ಇವರಿಂದ ಪ್ರಾಸ್ತಾವಿಕ ನುಡಿಗಳು. ಅವರಿಗೆ ಪರಮಟ್ಟು ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅಲಂಕರಿಸಿರುವ ಶ್ರೀಮಾನ್ಯ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಅಭಿನವ ಅನ್ನದಾನ ಮಹಾಸ್ವಾಮಿಗಳು ನಡೆದ ಅವರುಗಳಿಗೆ ಪರಮಟ್ಟು ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪರಮ ಪೂಜ್ಯ ಮುಪ್ಪಿನ ಬಸವಲಿಂಗ ದೇವ ಮಹಾಸ್ವಾಮಿಗಳ ಹಡೆದವರುಗಳಿಗೆ ಪರಮಟ್ಟು ಕೊಟ್ಟೂರು ದೇಶಗಳಲ್ಲಿ ಹಣೆಮಣೆದು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಪ್ರಾಯಶಃ ನೀವು ಸ್ನೇಹ ಸಂಗಮ ಅಂದಾಗ ನಿಮ್ಮ ಎಲ್ಲರ ಗಮನ ನೀವು ಇವತ್ತು ಧರಿಸ್ಕೊಂಡು ಬಂದಿರುವಂಥ ಬಟ್ಟೆ ಮೇಲೆ ಇದ್ದಂಗೆ. ಭಾಳ ಮಂದಿಗೆ SAPU ಕಾಲೇಜ್ ಅನ್ನುವಂಥದ್ದು ಏನು ಅಂದರೆ, ಎಸ್ ಅಂದರೆ ಶ್ರಮ, ಎ ಅಂದರೆ ಆಧ್ಯಾತ್ಮ, ಪಿ ಅಂದರೆ ಪ್ರಾರ್ಥನೆ. ಈ ಮೂರುಗಳನ್ನು ಕೂಡಿಸ್ರಿ ಅಂದರೆ ಶ್ರಮಶಕ್ತಿ, ಆಧ್ಯಾತ್ಮ ಶಕ್ತಿ, ಹಾಗೆಯೇ ನಮ್ಮ ಪ್ರಾರ್ಥನಾ ಶಕ್ತಿಯ ಜೊತೆಗೇನೆ ನಮ್ಮೆಲ್ಲರಿಗೂ ಯೋಗ ಶಕ್ತಿಯನ್ನು ದಯಪಾಲಿಸಿರುವಂತಹ ಈ ಕಾಲೇಜು ಅನ್ನದಾನ ಮಹಾಸ್ವಾಮಿಗಳ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿರುವಂತಹ ಕಾಲೇಜು ಅಂತ ನನ್ನ ಭಾವನೆ. ಸುಮಾರು 50 ವಸಂತಗಳನ್ನು ಪೂರೈಸಿರುವಂತಹ ಈ ಮಹಾವಿದ್ಯಾಲಯದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯನ್ನ ಮಾಡಿ ಆದ್ಮೇಲೆ ಆಧ್ಯಾತ್ಮ ಶಕ್ತಿ, ಶ್ರಮಶಕ್ತಿ, ಬೌದ್ಧಿಕ ಶಕ್ತಿ ಹಾಗೂ ನಮಗೆ ಯೋಗ ಶಕ್ತಿಯ ಸಂಗಮ ನಮ್ಮ ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಆಶೀರ್ವಾದದ ಬಲದಿಂದಲೇ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರೈಸಲಿಕ್ಕೆ ನಮ್ಮೆಲ್ಲರಿಗೂ ಸಾಧ್ಯವಾಗ್ತಾ ಇದೆ. ಗುರುಗಳ ಸನ್ನಿಧಿಯನ್ನ ನಾವು ಪಡೆದಂಥವರು ನಾವೇ ಭಾಗ್ಯವಂತರು ಅನ್ನುವಂತಹ ಭಾವನೆಯೊಂದಿಗೆ ನಾನು ನನ್ನ ಪ್ರಾಸ್ತಾವಿಕ ನುಡಿಯನ್ನು ಕೆಲವಷ್ಟು ಅಂಶಗಳಿಗೆ ಮಾತ್ರ ಸೀಮಿತಗೊಳಿಸ್ತೇನೆ. ಇವತ್ತು ಆಧುನಿಕತೆ ಮತ್ತು ಸಂಸ್ಕಾರ ಇವೆರಡೂ ಬಹುಮುಖ್ಯವಾಗಿ ಸಿಗಬೇಕಾಗಿದ್ದು ನಮ್ಮ ಕಾಲೇಜು ಹಂತದಲ್ಲಿ. ನಮಗೆ ತಂತ್ರಜ್ಞಾನದ ಸ್ಪರ್ಶದೊಂದಿಗೆ ಸಂಸ್ಕಾರಿತವಾದಂತಹ ಯುವಕರನ್ನ ತಯಾರು ಮಾಡುವಂತಹ ತುಂಬು ಜವಾಬ್ದಾರಿ ಶ್ರೀ ಅನ್ನದಾನ ವಿಜಯ ವಿದ್ಯಾಪ್ರಸಾರಕ ಸಮಿತಿಗೆ ಇದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಒತ್ತಿ ಹೇಳಬೇಕಾಗತ್ತೆ. ಈ ಎಲ್ಲ ಕಾರ್ಯಕ್ಕೆ ಬಹಳಷ್ಟು ನಮಗೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳಿರ್ಬೋದು. ಪ್ರಾಯಶಃ ಎಂತಹ ಅದ್ಭುತ ಶಕ್ತಿ ಐತೆ ಅನ್ನದಾನೇಶ ಎಲ್ಲದಾನಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ಜನರು ಮಾತ್ರ ನಾನು ನೆನಪಿಸ್ಕೊಳ್ತೀನಿ. ನಮ್ಮ ಕಾಲೇಜಿನ ಹಳೆಯ ವಿದ್ಯಾರ್ಥಿ ರಾಮು ಅನ್ನುವಂಥ ವಿದ್ಯಾರ್ಥಿನ ನಾನು ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಬಹಳಷ್ಟು ಕಡು ಬಡತನ ಕುಟುಂಬದಲ್ಲಿ ಜನಿಸಿ ಕನ್ನಡ ಶಾಲೆಯಲ್ಲಿ ಕಲಿತು ಅಕ್ಷರಾಭ್ಯಾಸದ ಕೊರತೆಯಿಂದ ಈ ಮಹಾವಿದ್ಯಾಲಯಕ್ಕೆ ಬಂದು 4 ಸಾರಿ ಅನುತ್ತೀರ್ಣನಾಗಿ ಬೆಂಗಳೂರಿನ ಇವತ್ತು ಪ್ರತಿಷ್ಠಿತ ಕಂಪನಿಯ CEO ಆಗಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಅದರ ರಾಜ್ಯದಾನ ಅನ್ನುವಂಥದ್ದು ನನಗೆ ಗೊತ್ತಾಗ್ತಕ್ಕಂಥ ವಿಷಯ. ಇನ್ನೊಂದು ಹೆಸರನ್ನ ನಾನು ನಿಮಗೆ ನೆನಪು ಮಾಡ್ತೀನಿ. ರೇಖಾ ಅನ್ನುವಂಥ ಹುಡುಗಿ ಅಪ್ರಾಪ್ತಿ ಇರುವಾಗನೇ ಅವಳನ್ನ ಮದುವೆ ಮಾಡುವಂತ ಸಂದರ್ಭದಲ್ಲಿ ಅಜ್ಜಾರ ಕೃಪೆ ಏನಾಗುತ್ತೆ ಅಂದ್ರೆ ಅಂತ ವಿದ್ಯಾರ್ಥಿನಿ ಅದರಿಂದ ತಪ್ಪಿಸ್ಕೊಂಡು ಇವತ್ತು MCom ಪದವಿಯನ್ನ ಮಾಡಿ ತಮ್ಮ ತಂದೆ ತಾಯಿಗಳ ಸೇವೆಯನ್ನ ಗಂಡು ಮಕ್ಕಳ ತರನೇ ಮಾಡ್ತಾ ಇರೋದನ್ನ ಗಮನಿಸಿದ್ರ ಅದರಲ್ಲಿ ಅಜ್ಜ ಇದ್ದಾನೆ ಅಂತ ನನಗೆ ಅನಿಸುತ್ತೆ. ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ನಿರುಗುಂದಿಯ ನದಾಫ್ ಇವತ್ತು ಬಡ ಕುಟುಂಬದಲ್ಲಿ ಜನಿಸಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು.
ಅವನ ಬಾಯಿನಲ್ಲಿ ಇಂಗ್ಲಿಷ್ ನಲಿದಾರ್ಥ ಇಲ್ಲ, ನಮ್ಮ ಹುಡೇಶ್ ಸರ್ ಹೇಳಿಕೊಟ್ಟಿರುವಂತ ಕನ್ನಡ ನಲಿದಾರ್ಥ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಬಹಳ ಜನ ನಿಮ್ಗೆಲ್ಲರಿಗೂ ಗೊತ್ತಿಲ್ಲದೆ ಇರಬಹುದು, ನಮ್ಮ ಕಾಲೇಜಿನಲ್ಲಿ ಕೆಲಸ ಮಾಡ್ತಕ್ಕಂತಹ ಯಾವುದೇ ಸಿಬ್ಬಂದಿ ವರ್ಗ ದೂರದ ತಮಿಳುನಾಡಿನಿಂದ ಬಂದವರಲ್ಲ, ಕೇರಳದಿಂದ ಬಂದವರಲ್ಲ, ಆಂಧ್ರ ಪ್ರದೇಶದಿಂದ ಬಂದವರಲ್ಲ. ಅವರೆಲ್ಲರೂ ಹೆಚ್ಚು ಕಡಿಮೆ ಇದೇ ಕಾಲೇಜು, ಇದೇ ಉತ್ತರ ಕರ್ನಾಟಕದಿಂದ ಬಂದಿರುವವರು ಅನ್ನೋದು ಮಾತ್ರ ಬಹಳ ಸತ್ಯವಾಗಿರುವಂತಹ ವಿಷಯ. ಅಷ್ಟೇ ಅಲ್ಲ, ನಾವು ಇವತ್ತು ತಂತ್ರಜ್ಞಾನವನ್ನ ಬಹಳಷ್ಟು ಹೆಚ್ಚು ಅಳವಡಿಸಿಕೊಂಡಿರುವಂತಹ ಕಾಲೇಜುಗಳಲ್ಲಿ ಅಗ್ರಗಣ್ಯವಾಗಿರುವಂತಹ ಕಾಲೇಜ್ ಆದರೂ ಸಹಿತ ಆ ತಂತ್ರಜ್ಞಾನವನ್ನ ಅಳವಡಿಸುವಲ್ಲಿ ಶ್ರಮಿಸಿರುವಂತಹ ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ಬಹಳ ಮುಖ್ಯವಾಗಿ ನಮ್ಮ ಬೋಧಕೇತರ ಸಿಬ್ಬಂದಿ ವರ್ಗದವರು, ಅವ್ರು ಕಲ್ತಿರೋದು ಯಾವುದು ಸೈನ್ಸ್ ಅಲ್ಲ, ಅವ್ರು ಕಲ್ತಿರೋದೆಲ್ಲೇನು ಆರ್ಟ್ಸ್, ಕಲಾ ವಿಭಾಗದಲ್ಲಿ ಕಲಿತು ಸಾಫ್ಟ್ವೇರ್ ತಯಾರು ಮಾಡುವಂತ ವಿದ್ಯಾರ್ಥಿಗಳು ಯಾರಾದ್ರೂ ಇದ್ರ ಸಿಬ್ಬಂದಿ ಇದ್ರ ಅದು ನೆರೆಗಲ್ ಅನುದಾನೇಶ್ವರ ಕಾಲೇಜಿನ ವಿದ್ಯಾರ್ಥಿಗಳು ಅನ್ನುವಂಥ ಮಾತನ್ನ, ನೆರೆಗಲ್ ಅನುದಾನೇಶ್ವರ ವಿದ್ಯಾವರ್ಧಕ ವಿದ್ಯಾಪ್ರಸಾರಕ ಸಮಿತಿಯ ಎಲ್ಲ ಅಂಗ ಸಂಸ್ಥೆಗಳ ಎಲ್ಲ ಮುಖ್ಯಸ್ಥರುಗಳನ್ನು ಒಳಗೊಂಡಿರುವಂತಹ ಈ ವ್ಯವಸ್ಥೆಯಲ್ಲಿ ನಾನು ತಿಳಿಬಯಸುವುದು ಏನೆಂದ್ರೆ, ಬರುವ ದಿನಗಳಲ್ಲಿ ಬಹಳಷ್ಟು ನಮಗೆ ಸವಾಲುಗಳಿವೆ. ಈ ಹಿಂದಿನ ದಿನಗಳಲ್ಲಿ ನಮ್ಮ ಅಜ್ಜವರು ಈ ಒಂದು ಹಾಲಗೇರಿ ಪೀಠಕ್ಕೆ ಬರುವ ಸಂದರ್ಭದೊಳಗ ಹಾಲಗೇರಿ ಮಠಕ್ಕೆ ಅತ್ಯಂತ ಸಂಕಷ್ಟವಾಗಿರುವಂತಹ ಸಮಸ್ಯೆ ಇತ್ತು. ಬಹಳಷ್ಟು ಜನ ಹಾಲಗೇರಿ ಮಠ ಇದು ತುಂಬಾ ಹಿಂದುಳಿದು ಬಿಡ್ತು ಅಂತ ಭಾವಿಸಿದ್ರು. ಅಂತ ಮಠವನ್ನ ಹಿಡಿದೆತ್ತಿ ಅದನ್ನು ಕೂಡ ಒಳ್ಳೆ ಒಂದು ಮಠಗಳ ಒಂದು ಪರಂಪರೆಯೊಳಗೆ ತಂದು ನಿಲ್ಲಿಸಿರುವಂತ ಕೀರ್ತಿ ಅಭಿನವ ಅನುದಾನ ಮಹಾಸ್ವಾಮಿಗಳಿಗೆ ಸಲ್ಲುತ್ತೆ ಅನ್ನುವಂತ ಮಾತು. ಹಾಗೆಯೇ ಶ್ರೀಗಳು ಶೈಕ್ಷಣಿಕ ಕೆಲಸ ಕಾರ್ಯಗಳನ್ನ ತಾವು ಕೈಗೆತ್ತಿಕೊಂಡಾಗ ಈ ಭಾಗದಲ್ಲಿರುವಂತಹ ನಕಲು ಹಾವಳಿಯನ್ನ ತಡೆಗಟ್ಟಬೇಕಂತ ಸ್ವತಃ ತಾವೇ ಮುನ್ನಿಟ್ಟುಕೊಂಡು ಇಡೀ ಒಂದು SSLC ಮತ್ತು PUC ಪರೀಕ್ಷೆಗಳನ್ನ ನಡೆಸಿ ಇಡೀ ಕರ್ನಾಟಕದಲ್ಲಿಯೇ ಮಾದರಿ ಪರೀಕ್ಷಾ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡಿರುವಂತಹ ಏಕೈಕ ಸ್ವಾಮೀಜಿಗಳು ಯಾರಾದ್ರೂ ಇದ್ರ ಅವ್ರು ಡಾಕ್ಟರ್ ಅಭಿನವ ಅನುದಾನ ಮಹಾಸ್ವಾಮಿಗಳು ಅನ್ನುವಂತ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಆಗ ಫಲಿತಾಂಶ ಕೇವಲ 2%, 4%, 8% ಆಗಿ ಸಾಕಷ್ಟು ಸಮಸ್ಯೆಗಳು ತಲೆದೋರಿದ್ರು ಕೂಡ ಬಹಳ ಜನ ಏನ್ ಹೇಳಿದ್ರು ಅಂದ್ರೆ, ಇನ್ನು ಈ ಕಾಲೇಜು ಸ್ಕೂಲು ಮುಚ್ಚಬೇಕಾಗತ್ತೆ ಅಂದ್ರು. ಇವತ್ತು ಕಾಲೇಜು ಸ್ಕೂಲ್ಗಳು ಮುಚ್ಚುತ್ತಾ ಇಲ್ಲ, ನಕಲು ರಹಿತ ವ್ಯವಸ್ಥೆಯಲ್ಲೇ 90%ಕ್ಕಿಂತ ಅಧಿಕ ಒಂದು ಫಲಿತಾಂಶವನ್ನು ಮಾಡುವಂತಹ ಶೈಕ್ಷಣಿಕ ಸಂಸ್ಥೆಗಳನ್ನ ಕಟ್ಟಿರುವಂತಹ ಕೀರ್ತಿ ಡಾಕ್ಟರ್ ಅಭಿನವ ಅನುದಾನ ಮಹಾಸ್ವಾಮಿಗಳಿಗೆ ಹೋಗುತ್ತೆ ಅನ್ನುವಂತಹ ಮಾತು. ಹಾಗೆಯೇ ಆ ಒಂದು ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಅಡೆತಡೆಗಳ ನಡುವೆ ಸಾಕಷ್ಟು ಶಾಲಾ ಕಾಲೇಜುಗಳು ನೆರೆಗಲ್ಲಿಗೆ ಬಂದು ಬಹಳ ಜನರ ಅಭಿಪ್ರಾಯ ಏನಾಯ್ತು ಅಂದ್ರೆ, ಈ ಕಾಲೇಜಿನ PU ಫಲಿತಾಂಶ ಕೇವಲ 45-50% ಇದೆ. ಇನ್ನೇನು ಸರ್ಕಾರಿ ಕಾಲೇಜುಗಳು ಬಂದ್ಬಿಟ್ಟು ಅವ್ರ ಎಲ್ಲ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಾರೆ, ಅವ್ರೆಲ್ಲರಿಗೂ ಉಚಿತವಾಗಿ ಕೊಡ್ತಾರೆ, ಇನ್ನು ಈ ಶಾಲಾ ಕಾಲೇಜುಗಳಿಗೆ ಬರುವಂತ ವಿದ್ಯಾರ್ಥಿಗಳು ಎಂತವರು ಅಂತ ಬಯಸಿದ್ರು. ಆದ್ರೆ ಇವತ್ತು ನಿಮ್ಮ ಕಣ್ಣ ಮುಂದಿಗೆ ಇದೆ, ಗದಗ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮವಾದಂತಹ ಶೈಕ್ಷಣಿಕ ವಾತಾವರಣ ಮತ್ತು ವಿದ್ಯಾರ್ಥಿಗಳನ್ನ ಫಲಿತಾಂಶದೊಂದಿಗೆ ಹೊಂದಿರುವಂತಹ ಏಕೈಕ ಕಾಲೇಜು ಶ್ರೀ ಅನುದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸಂತೋಷದಿಂದ ಹೇಳಬಯಸ್ತೀನಿ. ನಮ್ಮ ಮಹಾವಿದ್ಯಾಲಯದ ಪ್ರತಿಯೊಬ್ಬ ಸಿಬ್ಬಂದಿ ಕೂಡ ತಮ್ಮ ಕಾಯ ವಾಚ ಮನಸ್ಸ ಈ ಕಾಲೇಜಿನ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಕೆಲಸ ಕಾರ್ಯಗಳನ್ನ ವಿದ್ಯಾರ್ಥಿಗಳಾದ ನೀವು ಕೊನೆಗೊಂದು ಕೃತಜ್ಞತಾ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸಿದರೆ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೂ ಕೂಡ ಬೆಂಬಲ ಮತ್ತು ಪ್ರೋತ್ಸಾಹ ದೊರಕಿದಂತಾಗುತ್ತೆ. ನಿಮ್ಮ ಕಾಲೇಜು ಅಷ್ಟೊಂದು ಸ್ವಚ್ಛವಾಗಿ ಇರುತ್ತೆ ಅಂದ್ರೆ ಅದನ್ನ ಕಸ ಗೂಡಿಸ್ತಕ್ಕಂಥ ಸಿಬ್ಬಂದಿ ವರ್ಗ ಬಹಳ ಮುಖ್ಯ. ನಿಮ್ಮ ಕಾಲೇಜಿನ ಎಲ್ಲ ತರಗತಿಗಳು ಸರಿಯಾಗಿ ನಡೀತಾವಂದ್ರ ಅಲ್ಲಿ ಪಾಠ ಪ್ರವಚನ ಮಾಡ್ತಕ್ಕಂತಹ ಸಿಬ್ಬಂದಿ ವರ್ಗ ಮುಖ್ಯ. ನಿಮ್ಮ ಕಾಲೇಜಿನಲ್ಲಿ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ, ಮಾಹಿತಿ ಕೊಡ್ಲಿಕ್ಕೆ ತಡ ಮಾಡದೇ ಇರುವಂತಹ ಕಾಲೇಜು ಅನ್ನುವಂತ ಹೆಮ್ಮೆ ಕೂಡ ನಮ್ಮ ಕಾಲೇಜಿಗಿದೆ. ಸರ್ಕಾರ ಕೇಳುವಂತ ಯಾವುದೇ ಮಾಹಿತಿಯನ್ನ ತಕ್ಷಣಕ್ಕೆ ಪೂರೈಸುವಂತ ನನ್ನ ಆಫೀಸ್ ಸಿಬ್ಬಂದಿಯನ್ನ ನಾನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಂತವರನ್ನು ಕೂಡ ತಾವೆಲ್ಲ ಸ್ಮರಿಸಬೇಕು ಅನ್ನುವಂತ ವಿಷಯವನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಹಾಗೆ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಬಹಳ ಒಂದೇ ಒಂದು ಮಾತು ಹೇಳೋದೇನಂದ್ರೆ, ನಾವೇನಾದ್ರೂ ಪುಣ್ಯ ಮಾಡಿದ್ರೆ ನಿಮ್ಮಂತ ವಿದ್ಯಾರ್ಥಿಗಳನ್ನು ಪಡೆದಿದ್ದೇ ನಮ್ಮ ಪುಣ್ಯ ಅಂತ ಮಾತನ್ನ ಹೇಳಿ ನನ್ನ ಮಾತು ತಿಳಿಸ್ತೀನಿ.